ಪ್ರಧಾನಿ ಮೋದಿ ತವರಲ್ಲಿ ಕಾಂಗ್ರೆಸ್ ರಣಕಹಳೆ. ಇಂದು ಮತ್ತು ನಾಳೆ ಗುಜರಾತ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಎಐಸಿಸಿ ಅಧಿವೇಶನ ಗುಜರಾತ್ನಲ್ಲಿ ನಡೀತಿದೆ. ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನ ನಡೀತಿದೆ. ಬಿಹಾರ, ತಮಿಳುನಾಡು, ಕೇರಳ ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ 3 ರಾಜ್ಯಗಳಿಗೂ ಕೂಡ ಚುನಾವಣೆ ಇದೆ. ಅದಕ್ಕೂ ಮುನ್ನ ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ. ಅಹಮದಾಬಾದ್ನಲ್ಲಿ ಕೈ ಸೇನಾನಿಗಳು ಸೇರ್ತಾ ಇದ್ದಾರೆ. 64 ವರ್ಷದ ನಂತರ ಗುಜರಾತ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಖರ್ಗೆ ನೇತೃತ್ವದಲ್ಲಿ ಎಐಸಿಸಿ ಅಧಿವೇಶನ ಅಹಮದಾಬಾದ್ನಲ್ಲಿ ನಡೀತಾ ಇದೆ. 2 ದಿನ ರಾಜ್ಯ ಕಾಂಗ್ರೆಸ್ ಗುಜರಾತ್ಗೆ ಶಿಫ್ಟ್ ಆಗ್ತಾ ಇದೆ. ಕರ್ನಾಟಕದ ಮೇಲೆ ಕಾಂಗ್ರೆಸ್ ಅಧಿವೇಶನದ ಎಫೆಕ್ಟ್ ಏನು ಅನ್ನೋದು ಬಹಳ ಮುಖ್ಯ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಹಲವರು ಈ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ. 1 ಮ್ಯಾನ್ 1 ಪೋಸ್ಟ್ ವಿಚಾರ ಚರ್ಚೆ ಆಗುವ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ 1 ಮ್ಯಾನ್ 1 ಪೋಸ್ಟ್ಗೆ ಒತ್ತಾಯ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈಗ ಮತ್ತೊಮ್ಮೆ 1 ಮ್ಯಾನ್ 1 ಪೋಸ್ಟ್ ಬಗ್ಗೆ ಆಗ್ರಹ ಕೇಳಿ ಬರ್ತಾ ಇದೆ. 2 ದಿನ ರಾಜ್ಯ ಕಾಂಗ್ರೆಸ್ ಗುಜರಾತ್ಗೆ ಶಿಫ್ಟ್ ಆಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ಇದೆ. ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಗುಜರಾತ್ನಲ್ಲಿ ಕಾಂಗ್ರೆಸ್ ಅಧಿವೇಶನದ ಹಿನ್ನೆಲೆ, ರಾಜ್ಯ ಕಾಂಗ್ರೆಸ್ ಕೂಡ ಗುಜರಾತ್ಗೆ ಶಿಫ್ಟ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನ್ ಎಫೆಕ್ಟ್ ಆಗಬಹುದು, ಏನೆಲ್ಲ ಪರಿಣಾಮಗಳು ಆಗಬಹುದು, 2 ದಿನ ಏನೇನ್ ಚರ್ಚೆಗಳಾಗತ್ತೆ? ವೀಣಾ, ಬಹಳ ಪ್ರಮುಖವಾಗಿ ಹಿಂದೆ ಬೆಳಗಾವಿಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳನ್ನು ಅಧಿಕೃತಗೊಳಿಸೋದಾಗಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಅಂದರೆ ಬೆಳಗಾವಿಯಲ್ಲಿ 2025ನೇ ವರ್ಷವನ್ನು ಪಕ್ಷ ಸಂಘಟನೆಯ ವರ್ಷ ಅಂತೇಳಿ ತೀರ್ಮಾನ ಮಾಡ್ತೀವಿ. ಅದರಂತೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮತ್ತು ಸುದೀರ್ಘವಾಗಿ DCCಗಳಿರ್ಬೋದು, ಜಿಲ್ಲಾಧ್ಯಕ್ಷರಿರ್ಬೋದು, ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರುಗಳಿರ್ಬೋದು, ಇವರ ಬದಲಾವಣೆಯ ಬಗ್ಗೆಯೂ ಕೂಡ ಅಧಿಕೃತವಾಗಿ ಖರ್ಗೆ ಅವರು ಹೇಳಿದರು. ಅದರಂತೆ ಒಂದಷ್ಟು ರಾಜ್ಯಗಳ ಬದಲಾವಣೆಯಾಗಿದೆ. ಇದೇ ಒಂದು ಬೆಳಗಾವಿಯಲ್ಲಿ ಅಧಿವೇಶನದಲ್ಲೂ ಕೂಡ 1 ಮ್ಯಾನ್ 1 ಪೋಸ್ಟ್ ಅನ್ನುವಂಥದ್ದು ಕೇವಲ ಎಐಸಿಸಿ ಘೋಷಣೆ ಆಗಿದೆ, ಅದನ್ನು ಜಾರಿಗೊಳಿಸಿ ಅನ್ನುವಂಥ ಕೂಗು ಎದ್ದಿತ್ತು. ಈ ಗುಜರಾತ್ನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೀಟಿಂಗ್ನಲ್ಲೂ ಕೂಡ ಈ ವಿಚಾರದ ಬಗ್ಗೆ ನಿಶ್ಚಿತವಾಗಿಯೂ ಧ್ವನಿಗಳು ಎದ್ದೇ ಹೇಳುತ್ತೆ. ಯಾಕಂದರೆ ಕಾಂಗ್ರೆಸ್ನ ಎಐಸಿಸಿಯ ನಿರ್ಣಯಗಳು ಅಥವಾ ಈ ರೀತಿ ವಿಸ್ತೃತ CWC ಸಭೆ ಆದಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯಗಳಿಗೆ ಅತ್ಯಂತ ಮಹತ್ವ ಇದೆ. ಆದರೆ ಆ ನಿರ್ಣಯಗಳು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅನ್ನುವಂಥ ಬೇಸರಗಳಿದ್ದಾವೆ. ಹಾಗಾಗಿ ಒಂದಷ್ಟು ರಾಜ್ಯಗಳದ್ದು ಬದಲಾವಣೆ ಆದರೂ ಕೂಡ ಒಂದಷ್ಟು ರಾಜ್ಯಗಳಲ್ಲಿ ಸಮಿತಿಗಳಾಗಿಲ್ಲ. ಕರ್ನಾಟಕದಲ್ಲಿ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ 5 ವರ್ಷ ಪೂರೈಸಿದ್ದಾರೆ. ಅವರ ವಿಚಾರದಲ್ಲಿ ಈಗಾಗಲೇ ಹಲವು ಒತ್ತಡಗಳು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಈ ಸಭೆಯಲ್ಲೂ ಕೂಡ 1 ಮ್ಯಾನ್ 1 ಪೋಸ್ಟ್ನ ಬಗ್ಗೆ ಒಂದಷ್ಟು ಧ್ವನಿ ಎತ್ತುವಂತಹ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ನೋಡಿದ ಸಂದರ್ಭದಲ್ಲಿ ರಾಜ್ಯದ ಸಚಿವರುಗಳು ಕೂಡ ಬಹುತೇಕರು ಇವತ್ತು ಗುಜರಾತ್ಗೆ ತೆರಳುತ್ತಾ ಇದ್ದಾರೆ. ರಾಜಣ್ಣ ಕೂಡ ಗುಜರಾತ್ಗೆ ತೆರಳಿದ್ದಾರೆ. ಅವರೇ ಹೇಳುವ ಹಾಗೆ ಹೈಕಮಾಂಡ್ಗೆ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆಯೂ ಕೂಡ ನಾನು ದೂರು ಕೊಡಬೇಕಾಗಿತ್ತು. ದೆಹಲಿಗೆ ಹೋದಾಗ ಯಾರು ಅಂದರೆ ಹೈಕಮಾಂಡ್ ನಾಯಕರು ನನಗೆ ಸಮಯಾವಕಾಶವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಗುಜರಾತ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ದೂರು ಕೊಡುವಂತಹ ತೀರ್ಮಾನವನ್ನು ಮಾಡಿದ್ದೀನಿ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದರ ಕುರಿತಾಗಿ ಅದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿ ಕೊಡಬಹುದಾದಷ್ಟು ಸಾಕ್ಷ್ಯಾಧಾರಗಳು ಕೂಡ ರಾಜಣ್ಣ ಬಳಿ ಇದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಅದನ್ನು ಹೈಕಮಾಂಡ್ಗೂ ಕೂಡ ತಲುಪಿಸ್ತಾರೆ. ಈ 2 ಕಾರಣಗಳಿಂದಾಗಿ ಎಐಸಿಸಿ ಅಧಿವೇಶನವನ್ನ ರಾಜ್ಯದ ಕಾಂಗ್ರೆಸ್ ನಾಯಕರು ಎದುರು ನೋಡ್ತಾ ಇದ್ದಾರೆ. ಇದರ ಜೊತೆಗೆ MLC ನೇಮಕ ಈ ಸೆಷನ್ನ ಬಳಿಕ ಆಗುತ್ತೆ ಅನ್ನುವಂಥ ಚರ್ಚೆಗಳಿದಾವೆ. ಆ ಬಗ್ಗೆಯೂ ಕೂಡ ಅಂತಿಮ ತೀರ್ಮಾನಗಳು ಆಗಬಹುದು. ವೀಣಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.